ಸಿಗಂದೂರು ಸೇತುವೆ ಈಗಾಗಲೇ 14ಗೆ ಇದೇನು ಇವತ್ತು ರಾಜ್ಯ ಆ ಭಾಗದ ಜನರಿಗೆ ಸಮರ್ಪಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಸ್ವಲ್ಪ ರಾಜಕೀಯ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು BJPಯವರು ಈ ಸೇತುವೆಯನ್ನು ಭಾಳ ಬಿಂಬಿಸ್ಕೊಂಡು ಪಕ್ಷದ ಕಾರ್ಯಕ್ರಮ ಥರ ಬಿಂಬಿಸ್ಕೊಳ್ತಾ ಇದ್ದಾರೆ. ನಮಗೇನು ಆ ಥರ ಏನು ತೊಂದರೆ ಇಲ್ಲ. ಯಾಕಂದರೆ ಆ ಭಾಗದ ಜನರಿಗೆ ಸೇತುವೆ ಬೇಗ ಉದ್ಘಾಟನೆ ಆದರೂ ಸಾಕು, ನಾವೇನೂ ಇಲ್ಲ. ಅದರಲ್ಲೂ ಗಡ್ಕರಿ ಸಾಹೇಬರು ಬರೋದ್ರಿಂದ, ಯಡಿಯೂರಪ್ಪನವ್ರು ಬರೋದ್ರಿಂದ, ಪ್ರಹ್ಲಾದ್ ಜೋಶಿಯವ್ರು ಬರೋದ್ರಿಂದ ನಾವು ಯಾವತ್ತೂ ಆ ಥರ ಇದು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನಮಗೇನು ಇವತ್ತಿಗೂ ಇನ್ವಿಟೇಷನ್ ಕೊಡಲಿಲ್ಲ, ಇನ್ನೂ ಬರಲಿಲ್ಲ. ಏನು ನಡೀತದೆ ಅನ್ನೋದು ಇವತ್ತಿಗೂ ನಮ್ಗೆ ಹೇಳಲಿಲ್ಲ. ದಿನಾ MP ಅವರು ಬರ್ತಾರೆ, ಅಲ್ಲಿ ಶಾಮಿಯಾನ ನೋಡ್ತಾರೆ, ಸೇತುವೆ ನೋಡ್ತಾರೆ, ಬರ್ತಾರೆ, ಸೇತುವೆ ನೋಡ್ತಾರೆ, ಹೋಗ್ತಾರೆ, ಪಕ್ಷದ ಕಾರ್ಯಕ್ರಮ ಮಾಡ್ತಾರೆ, ಮನೆಗೆ ಹೋಗಿ ಎಂಥದ್ದು ಗರ್ ಸೇತುವೆ ಅಂತ ಹೇಳಿ ಏನೋ ಹೇಳ್ತಾ ಇದ್ದಾರಂತ ಎಲ್ಲ ಸುದ್ದಿ ಇದೆ. ಎಲ್ಲ ಹ್ಯಾಂಡ್ಬಿಲ್ ಹಾಕಿ ಮನೆಗೆ ಹೋಗಿ ನೀವು ಬರಬೇಕು, ಈ ಸೇತುವೆ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ದಾರೆ. ನಮಗೆ ಅಭ್ಯಂತರ ಇಲ್ಲ. ನಾನು ಮುಂಚೆನೇ ಹೇಳಿದೆ, ಇದು ನಮ್ಮ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ ಯಡಿಯೂರಪ್ಪನವ್ರು ಮಾಡಿದ್ದಾರೆ. ಯಡಿಯೂರಪ್ಪನವರ ಒಂದು ಸಹಕಾರದಿಂದ ಸೇತುವೆ ಆಗಿದೆ, ಇದೆಲ್ಲ ಅವ್ರಿಗೆ ಸೇರ್ಬೇಕಂತ ಹೇಳಿದ್ದೀವಿ. ಅದರಲ್ಲಿ ರಾಜಕೀಯ ಮಾಡೋದಿದ್ದರೆ ಅವ್ರು ಮಾಡ್ಕೊಳ್ಳಿ, ನಮಗೇನು ತಲೆಬಿಸಿ ಇಲ್ಲ. ನಾವು ಸಹ ನೆಕ್ಸ್ಟ್ ಬರುವಂಥ ಹಸಿರುಮಕ್ಕಿ ಸೇತುವೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ರಾಜ್ಯದ ಸಚಿವರನ್ನ ಕರೆಸಿ ನಾವು ರಾಜಕೀಯ ಮಾಡಬೇಕಾಗತ್ತೆ. ಅದಕ್ಕೆ ಮಾಡ್ತೀವಿ ಬೇಕಾದ್ರೆ ಮಾಡೋದಾದರೆ. ಅದರಿಂದ ಈ ದೇಶದ ಮುಂದಿನ ಪ್ರಧಾನಿಯಾಗುವಂಥ ಗಡ್ಕರಿ ಸಾಹೇಬರು ಬರ್ತಾ ಇದ್ದಾರೆ. ಈ ದೇಶದ ಮುಂದಿನ ಪ್ರಧಾನಿಯಾಗುವಂಥ ಗಡ್ಕರಿ ಸಾಹೇಬರು ಬರೋದ್ರಿಂದ ನಾವು ಯಾವತ್ತೂ ಅದಕ್ಕೆ ಭಂಗ ಕೊಡೋದಿಲ್ಲ. ಇವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಪಕ್ಷದ ಕಾರ್ಯಕ್ರಮ ಮಾಡ್ಕೊಳ್ಳಿ. ನಾನು ಸಹ ಆ ಉದ್ಘಾಟನೆಗೆ ಹೋಗ್ತೇನೆ. ಅಲ್ಲಿ ಇವತ್ತು ನಮ್ಮ ರಾಜ್ಯದ ಮಂತ್ರಿಗಳಾದಂಥ ನಮ್ಮ ಇವರು ಲೋಕೋಪಯೋಗಿ ಇಲಾಖೆ ಮಂತ್ರಿಗಳಾದಂಥ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರು ಬರ್ತಾರೆ, ಮಧು ಬಂಗಾರಪ್ಪನವ್ರು ಬರ್ತಾರೆ, ನಾವು ಬರ್ತೀವಿ. ಹೋಗಿ ಉದ್ಘಾಟನೆ ನಾವು ಮಾಡ್ತೀವಿ. ಅದರಲ್ಲೇನು ಎರಡು ಮಾತಿಲ್ಲ. ನಾಮಕರಣ ವಿಚಾರದಲ್ಲೂ ರಾಜ್ಯ ಸರ್ಕಾರ ಪರಿಗಣನೆಗೆ ತಗೊಂಡೆ ನಾಮಕರಣ ಮಾಡ್ತಾರೆ. ನೋಡ್ರಿ, ರಾಜಕಾರಣ ಮಾಡೋ ಅಂಥದ್ದು ಇದ್ದರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನೋಡಿ, ಸೇತುವೆಗೆ ಹೇಳಿದ್ದೀವಿ, ಇದು ಚೌಡೇಶ್ವರಿ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತಲೇ ಆಗಬೇಕು. ಇದು ಬೇರೆ ಏನೇ ಮಾಡಿದರೂ ಅದಕ್ಕೆ ಅವಕಾಶ ಇಲ್ಲ. ಅವ್ರು ಬೇಕಾದ ಮೇಲ್ಗಡೆಯಿಂದ ಮಾಡ್ಕೊ ಬಂದರೂ ಸಹ ಆ ಬೋರ್ಡಲ್ಲಿ ಬರೋಲ್ಲ. ಅಲ್ಲಿ ಆ ಬೋರ್ಡ್ ಹಾಕ್ಲಿಕ್ಕೂ ಬಿಡೋದಿಲ್ಲ. ನಾವು ಏನಿದ್ರು ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತೆಲ್ಲ ಬರಬೇಕು. ಆ ಭಾಗದ ಜನರದ ಎಲ್ಲರ ಒಂದು ಏನು ತಾಯಿಯ ಆಶೀರ್ವಾದದಿಂದ, ತಾಯಿಯ ಒಂದು ಇದರಿಂದಲೇ ಇವತ್ತು ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸಿಗಂದೂರು ದೇವಸ್ಥಾನದಲ್ಲೇ ಇದೇ ಯಡಿಯೂರಪ್ಪ ಸಾಹೇಬರು ಉಪಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದರು. ಈ ದೇವಿಯ ಇದರಲ್ಲಿ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ಸೇತುವೆ ಮಾಡಿಕೊಡ್ತೇನೆ ಅಂತ ಹೇಳಿದರು. ಆದರೆ ನಾನೇ ಹಿಂದೆ ಹೋರಾಟ ಮಾಡಿದ್ದೀನಿ, ನಾನು ಇದು ಹೋರಾಟ ಮಾಡಿದ್ದೀನಿ, ಪಾದಯಾತ್ರೆ ಮಾಡಿದ್ದೀವಿ. ಆ ಭಾಗದ ರಾಮಪ್ಪನವ್ರು ಪಾದಯಾತ್ರೆ ಮಾಡಿದ್ದಾರೆ. ಉದ್ಘಾಟನೆ ಶಂಕುಸ್ಥಾಪನೆ ಸಂದರ್ಭದಲ್ಲಿ ರಾಮಪ್ಪನವರು ಪೂರ್ತಿ ಖರ್ಚು ಹಾಕೊಂಡು ಊಟದ ವ್ಯವಸ್ಥೆ ಎಲ್ಲ ಆ ಕಾಲದಲ್ಲಿ ಅವರೇ ಮಾಡಿದರು. ಈಗ ರಾಮಪ್ಪನವರು ಬೇಡ, ಯಾರೂ ಬೇಡ. ಯಾಕಂದರೆ ಈಗ ಅವ್ರಿಗೆ ಆಗಿಬಿಟ್ಟಿದೆ. ಈಗ ನಾವು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ರಾಮಪ್ಪನವ್ರಿಗೂ ಹೇಳ್ಬಿಟ್ಟಿದೆ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ, ನಮಗೇನು ಅವಶ್ಯಕತೆ ಇಲ್ಲ. ಆ ಭಾಗದ ಜನರಿಗೆ ಸೇತುವೆ ಆಗಬೇಕು, ಅಷ್ಟರಲ್ಲೇ ನಾವು ಇದ್ದೀವಿ. ಯಾಕಂದರೆ ಸುಮ್ಮನೆ ಸುಳ್ಳು ಹೇಳೋದು. ಈ ಹಾಲಪ್ಪ ಹೇಳ್ತಾನೆ, ಅವನ ಕಡೆ ಯಾರೋ ಮುಳುಗೋಗಿದ್ದಾನೆ, ಸುಳ್ಳು ಹೇಳ್ತಾನೆ, ಸುಳ್ಳು ಬಗಲೇ ಬಿಡ್ತಾನೆ. ಯಾರೋ ಅವನ ಕಡೆ ಮುಳುಗೋಗಿದ್ದಲ್ಲ, ಮುಳುಗೋಗಿದ್ದು ಯಾರೋ ಬೇರೆ ಫ್ಯಾಮಿಲಿ, ಇವನ ಫ್ಯಾಮಿಲಿ ಅಲ್ಲ. ಇವ ಸಿಂಪತಿ ಗಳಿಸೋಕೆ ಆವಾಗ ಹೇಳಿರೋದು. ನಾನೇ ಅವತ್ತು ಅವನಗದ್ದೆ ಫ್ಯಾಮಿಲಿ, ಇವನ ಫ್ಯಾಮಿಲಿ ಅಲ್ಲ, ಅದು ಇವನ ಫ್ಯಾಮಿಲಿ ಅಲ್ಲ. ಬೇಕಾದ್ರೆ ಬರ್ಕೊಡ್ತೀನಿ, ಬರೋಕ್ಕೇಳಿ. ಸುಳ್ಳು ಹೇಳೋದು ಬೇಡ. ಇಲ್ಲ, ಮುಳುಗಡೆಯಲ್ಲಿ ಮುಳುಗೋಗಿದ್ರು, ನಮ್ಮ ಫ್ಯಾಮಿಲಿ ಮುಳುಗೋಗಿತ್ತು, ಸಿಂಪತಿ ತಗೊಳಕ್ಕೆ ನೋಡ್ತಾನೆ. ಇವೆಲ್ಲ ನಡೆಯೋದಿಲ್ಲ. ಈ ಸೇತುವೆಗೋಸ್ಕರ ನಾನೇ ಸ್ವತಃ ಮುಖ್ಯಮಂತ್ರಿಗಳಿದ್ದಂಥ ಯಡಿಯೂರಪ್ಪನವ್ರಿಗೆ ಹೋಗಿ ಕೊಟ್ಟಾಗ ಆವಾಗ ನನ್ನ ಲೆಟ್ರ್ ಮೇಲೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಗೊತ್ತಾಯ್ತಾ? ಅದೆಲ್ಲ ತಿಳ್ಕೊಬೇಕು ಇವರೆಲ್ಲ. ಇವ್ರಿಗೇನು ಗೊತ್ತಿದೆ ಇವರಿಗೆಲ್ಲ? ಸುಮ್ಮನೆ ಬೊಗಳೆ ಬಿಡ್ತಾರೆ. ಇವತ್ತೇನೋ ಸೇತುವೆ ಆಗಿದೆ ಬಿಡಿ. ಸೇತುವೆ 450 ಕೋಟಿ ಕೊಟ್ಟಿದ್ದಾರೆ, ಸಂತೋಷ. ನಾನೇನು ಅದ್ರ ಬಗ್ಗೆ ಅಪಸಾರ ಇಲ್ಲ. ನೀವೇ ಬೋರ್ಡ್ ಹಾಕೊಳ್ಳಿ. ನಾನು ಹೇಳಿದ್ನಲ್ಲ, ಬೇಕಾದರೆ ಯಡಿಯೂರಪ್ಪನವರು ಅವ್ರ ಮಗಂದು ಬೇಕಾದ್ರೆ ಒಂದು ವಿಗ್ರಹನೇ ಬೇಕಾದ್ರೆ ಸ್ಥಾಪನೆ ಮಾಡಿ ಇಟ್ಕೊಬಿಡಲಿ, ನಾವೇನು ಬೇಡ ಅನ್ನೋದಲ್ಲ. ಆ ಥರ ಮಾಡ್ಕೊಳ್ಳಿ, ನಾವು ಬೇಡ ಅನ್ನೋದಲ್ಲ. ಒಂದು ಒಳ್ಳೆ ಸೇತುವೆ ಇವತ್ತು ಆ ರಾಜ್ಯದ ಆ ಭಾಗದ ಜನರಿಗೆ ಸಿಕ್ಕಿದೆ, ಖುಷಿ ಬಿಡಬೇಕು, ಕೊಟ್ಟಿದ್ದಾರೆ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಇದ್ರಾಗ ಯಾಕೆ ರಾಜಕೀಯ ಮಾಡಿ ಸಾಯ್ತೀರಿ? ನಿಮ್ಮ ಅಪ್ಪನ ಮನೆಯಿಂದ ತಂದಿರ್ತಾರಾ? ಅಥವಾ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದಿದ್ರೆ ನೀನು ಮಾಡೋ, ರಾಜಕೀಯ ಮಾಡ್ಕೋ, ಅದು ನೀನು ಪಕ್ಷದ ಕಾರ್ಯಕ್ರಮ ಮಾಡ್ಕೊಳ್ಳಿ. ಇದು ಸರ್ಕಾರದ, ಕೇಂದ್ರ ಸರ್ಕಾರದ ದುಡ್ಡು, ರಾಜ್ಯ ಸರ್ಕಾರದ ದುಡ್ಡು ಬಂದು ನಾವು ರಾಜಕೀಯ ಮಾಡ್ತೀವ? ಸರ್ಕಾರ ಕೊಟ್ಟಿದೆ ಅಂತ ಹೇಳ್ತೀವಿ. ಈ ಥರ ರಾಜಕೀಯ ಗೊಂದಲ ಮಾಡೋಕ್ಕೆ ಹೋಗಬೇಡಿ. ನಾನು ಸಹ 2 ವರ್ಷದಲ್ಲಿ ಈ ಸೇತುವೆ ಆಗಬೇಕು ಅನ್ನೋದೇ ಪಣ ತೊಟ್ಟು ಆ ಭಾಗದ ಇದರಲ್ಲಿ ಸೇತುವೆ ಆಗಬೇಕಂತ ಅಧಿಕಾರಿಗಳಿಂದ ಹಿಡಿದು ಎಲ್ಲರಿಗೂ ಹೇಳಿ ಕೆಲಸ ಮಾಡಿಸಿದ್ದೀನಿ. ನಾನು ಯಾವತ್ತೂ ಒಂದು ಚೂರು ಅಡ್ಡ ಹಾಕೋಕ್ಕಾಗಿಲ್ಲ. ನಾನು ಅಡ್ಡ ಹಾಕಿದರೆ ಹಾಕೋ ಅವಕಾಶ ನನಗಿತ್ತು, ನಾನು ಮಾಡ್ಬೇಕು, ಏನು ಬೇಕಾದ್ರೂ ಮಾಡೋವಕ್ಕಿತ್ತು. ಇವ್ರು ಮಾಡಿಲ್ಲ, ಪಾಪಿಗಳೆಲ್ಲ ಸೇರಿಕೊಂಡು. ಇದೇ ರಾಘವೇಂದ್ರ, ಇದೇ ಪಾಪಿ ಹಾಲಪ್ಪ ಸಿಗಂದೂರು ಸೇತುವೆ ಆಗ್ಬೇಕಂತೇಳಿ ನಮ್ಮ ಹಸಿರುಮಕ್ಕಿ ಸೇತುವೆಯನ್ನು ಕೊಲಾಪ್ಸ್ ಮಾಡ್ದ. 5 ವರ್ಷ ಏನೂ ಇಲ್ಲ, ಅದು ಹಂಗೆ ನಿಂತೋಗ್ಬಿಡ್ತು.
ನೋಡಿದ್ರೆ ಟೆಕ್ನಿಕ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅಂದ ಸುಳ್ಳೆ ಅಂದರೆ ಏನು ದುಡ್ಡಿಗೆ ಹೋಗಿದ್ದೋ ಏನು ಹೋಗಿದ್ದೋ ಗೊತ್ತಿಲ್ಲ, ಕೆಲಸ ನಿಲ್ಲಿಸಿದ. ಆದರೆ ನಾವು ಬಂದು ಆಮೇಲೆ ಗಲಾಟೆ ಮಾಡಿ ನಾನು ಅಲ್ಲಿ ಸ್ಟ್ರೈಕ್ ಮಾಡಿದ್ವಿ ನಾವೆಲ್ಲರೂ ಸೇರಿದ ಮೇಲೆ ಆವಾಗ ಒಂದು 15 ಕೋಟಿನೇ ಏನೋ ಒಂದು ಬಿಡುಗಡೆ ಮಾಡಿಸಿದ ಸುಮ್ಮನೆ ನಾಟಕಕ್ಕೆ. ಆದರೆ ಈಗ 45 to 55 ಲಕ್ಷ ಕೋಟಿ ರೂಪಾಯಿ ನಾನೇ ಕೊಟ್ಟು ಇವತ್ತು ಸೇತುವೆ ರೆಡಿ ಆಗ್ತಾಯಿದೆ. ಮುಂದಿನ ಮಾರ್ಚ್ ಏಪ್ರಿಲ್ ನಾವು ಸೇತುವೆ ಉದ್ಘಾಟನೆ ಮಾಡ್ತೀವಿ, ಅದ್ಧೂರಿಯಾಗಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕರೆಸಿ ನಾವು ಕೆಲಸ ಮಾಡಿ ಅದನ್ನು ಉದ್ಘಾಟನೆ ಮಾಡ್ತೀವಿ. ಸೇತುವೆ ಆಗಿರೋದ್ರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಯಿತು. ನಾನು ಹೇಳ್ದಲ್ಲ, ಈ ದೇಶದ ಮುಂದಿನ ಪ್ರಧಾನಿ ಗಡ್ಕರಿ ಆಗಬೇಕು. ಕಾರಣ ಇಷ್ಟೇ, ಒಬ್ಬ ಸಾಮಾನ್ಯ ವ್ಯಕ್ತಿತ್ವ ಇರುವಂಥ ಗಡ್ಕರಿಯವರು ದೇಶದ ಅಭಿವೃದ್ಧಿಯಲ್ಲಿ ಇವತ್ತು ಹೈವೇ ಇರ್ಬೋದು, ಇನ್ನೊಂದಿರ್ಬೋದು, ಭಾಳ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅವರ ಸೇವೆ ಇಡೀ ದೇಶದ ಜನರಿಗೆ ಗೊತ್ತಿದೆ. ಅವರು ಯಾವ ವ್ಯಕ್ತಿ ಹೇಗಿದ್ದಾರೆ ಅನ್ನೋದು ಗೊತ್ತಿದೆ. ಮೊನ್ನೆ ಒಂದು ಮಾತು ಹೇಳಿದರು, ನಿಮ್ಗೆ ಗೊತ್ತಿರ್ಬೋದು, ಈ ದೇಶ ಬಡತನದಲ್ಲಿದೆ, ಬಡವರು ಆಗ್ತಾ ಇದ್ದಾರೆ, ಅತಿ ಶ್ರೀಮಂತರು ಮಾತ್ರ ಶ್ರೀಮಂತರಾಗ್ತಾರೆ, ದೇಶದಲ್ಲಿ ಈ ಥರ ನಡೀತದೆ ಅಂತ ಹೇಳಿ ಒಂದು ಮಾತು ಹೇಳಿದ್ರಲ್ಲ, ನಿಜವಾಗ್ಲೂ ನಡೆದಿದೆ ಅದು. ಇವತ್ತು ದೇಶದಲ್ಲಿ ಭಾಳಷ್ಟು ಜನ ಬಡತನದಲ್ಲಿದ್ದಾರೆ. ಯಾರೋ ಒಂದಿಷ್ಟು ಜನರ ಕೈಯಲ್ಲಿ ಇವತ್ತು ಈ ದೇಶದ ಆಡಳಿತ ನಡೀತದೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇವೆಲ್ಲ ಗಮನಿಸಿದಾಗ ಆ ಮನುಷ್ಯನಿಗೆ ಕನ್ಸೆಪ್ಟ್ ಇದೆ, ಅವರಿಗೆ ಒಂದು ಇದಿದೆ, ಆಗಬೇಕು ಅನ್ನೋದು ಇರುತ್ತೆ. ಅಂಥವ್ರು ಮಾಡಿದರೆ ಖಂಡಿತ ಆಗತ್ತೆ. ಈಗಾಗಲೇ ಮೋಹನ್ ಭಗವತ್ ಅವರು ಹೇಳಿದಾರಲ್ಲ, 75 ವರ್ಷದ ನಂತರ ಯಾರು ಇದ್ದರೆ ಅವ್ರು ಬಿಟ್ಕೊಡ್ಬೇಕಂತ ಏನು ಮಾತು ಹೇಳಿದಾರಲ್ಲ, ಇದು ಗಡ್ಕರಿಯವರಿಗೆ ಒಪ್ಪುತ್ತೆ ಅನ್ನೋದು ನಾನು ಅನ್ನಿಸ್ತದೆ. ಪಾಪ ಏನು ಅನ್ಯಾಯ ನೋಡಿ, ಯಡಿಯೂರಪ್ಪನವ್ರಿಗೆ 75 ವರ್ಷ ಆಯ್ತು ಅಂತ ಹೇಳಿ ಕಣ್ಣೀರು ಹಾಕಿ ಕಳಿಸ್ಕೊಟ್ರು ಇದೇ BJP ಪಾಪಿಗಳೆಲ್ಲ. ಆದರೆ ಮೋದಿಜಿಯವ್ರಿಗೆ ಮಾತ್ರ 75 ವರ್ಷ ಆದರೆ ಇದ್ರ ಬಗ್ಗೆ ನೀವು ಇಳಿಬೇಕು, ನೀವು ಇರಬೇಕು ಬೇಡ ಅನ್ನೋದು ಇವ್ರು ಯಾರೂ ಮಾತಾಡೋದಲ್ಲ ಅಲ್ವಾ. ಅದು ಮುಂದಿನ ವರ್ಷ ಅದು ಹೇಳಬೇಕಲ್ಲ, ಈಗಲಾದರೂ ಈಗಿಂದೆಲ್ಲ ಚಾಲನೆ ಮಾಡಬೇಕಲ್ಲ. ಪಾಪ ಯಡಿಯೂರಪ್ಪನವ್ರು ಇಳಿಸಿ ಅನ್ಯಾಯ ಮಾಡಿ ಅಯ್ಯೋ ಅಂತ ಹತ್ಕೊಂಡು ಕಣ್ಣೀರು ಹಾಕ್ಕೊಂಡು ಪಾಪ ಹೋದರು. ನಮಗಳ ಎಷ್ಟು ನೋವಾಗಲ್ವಾ. ಒಬ್ಬ ಹಿರಿಯ ನಾಯಕ, BJP ಕಟ್ಟಿದಂಥವ್ರು, BJPಯಲ್ಲಿ ಇವತ್ತು ಅಧಿಕಾರ ತಂದಂಥವ್ರನ್ನ ಕಣ್ಣೀರು ಹಾಕ್ಸ್ಬಿಟ್ಟು ಇವತ್ತು ಕಳಿಸ್ಕೊಡ್ತಾರೆ ಅಂದಾಗ, ಹಾಗಾದ್ರೆ ಮೋದಿಜಿಯವರಿಗೆ ಏನು ಬೇರೆ ಕೈದ? ಮೋದಿಜಿಯವರು ಹೇಳಿದ್ರಿಂದಲೇ ತಾನೇ ಮಾಡಿದ್ದು, ಯಡಿಯೂರಪ್ಪನವ್ರನ್ನ ಇಳಿಸಿದ್ದು. ಹಾಗಾಗಿ ಇವತ್ತು ಮೋಹನ್ ಭಗವತ್ ಅವರು ಹೇಳಿದ್ದು ಅದೇನೆ, ಈ ದೇಶದಲ್ಲಿ 75 ವರ್ಷದ ಮೇಲ್ಪಟ್ಟವರಿಗೆ ಅಧಿಕಾರ ಬೇಡ, ಬೇರೆಯವರಿಗೆ ಅವಕಾಶ ಕೊಡಿ ಅಂದ್ರೆ ನನಗೆ ಅದಕ್ಕೆಲ್ಲ ಗಡ್ಕರಿ ಕೊಡ್ತಾರಂತ ನಾನು ಆಸೆ. ಥ್ಯಾಂಕ್ ಯು. ಅವ್ರು ಇಳಿಸೋದು ಬಿಡೋದು ನಮ್ಮದೇ ಕೈಯಲ್ಲಿದೆ. ಈಗ ಇವ್ರು ಹೇಳ್ತಾರಲ್ಲ, ಸಿದ್ದರಾಮಯ್ಯ 5 ವರ್ಷ ಆಗಿದ್ದಕ್ಕೆ ಈಗ ಹೇಳ್ತಾ ಇಲ್ವ BJP ಅವರು, ಸಿದ್ದರಾಮಯ್ಯ 5 ವರ್ಷ ಮುಂದುವರಿಸ್ತಾರೆ, ಇವ್ರು ಯಾಕೆ ಮುಂದುವರಿಬೇಕು, ಇದು ತಪ್ಪು ಅಂತ ಇವ್ರು ಹೇಳ್ತಾ ಇಲ್ವಾ. ಹಾಗಾಗಿ ಮೋದಿಜಿಯವ್ರ ಬಗ್ಗೆ ಇಳಿ ಅಂತ ನಾವು ಇಳಿಸ್ಲಿಕ್ಕೆ ಹೇಳಕ್ಕೆ ಹೋಗೋದಿಲ್ಲ. ಮೋದಿಜಿಯವ್ರು ಇಳಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. 75 ವರ್ಷದ ಪ್ರಸ್ತಾಪನೆ ಮಾಡಿದ್ದೀನಿ ಅಷ್ಟೇ, ಅದು ಅವ್ರಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು.